ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಅರ್ಹ ಉಪನ್ಯಾಸಕರ ನೇಮಕ, ಬಸ್ ಸೌಲಭ್ಯ, ಪ್ರಾಯೋಗಿಕ ತರಗತಿಗಳ ಆರಂಭ ಹಾಗೂ ವಿದ್ಯಾರ್ಥಿ ವಸತಿ ನಿಲಯದ ಮೂಲಭೂತ ಸಮಸ್ಯೆಗಳನ್ನು ತಕ್ಷಣ ಪರಿಹರಿಸುವಂತೆ ಆಗ್ರಹಿಸಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಕಲ್ಯಾಣ ಗ್ರಾಮದಲ್ಲಿ ಇರುವ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಕಾಲೇಜಿನ ವಿದ್ಯಾರ್ಥಿಗಳು ಸೋಮವಾರ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆಗೆ ಎಬಿವಿಪಿ ಹಾಗೂ ಕನ್ನಡ ಜಾಗೃತಿ ವೇದಿಕೆ ಪದಾಧಿಕಾರಿಗಳು ಬೆಂಬಲ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಮಾತನಾಡಿ, ಸೆಮಿಸ್ಟರ್ ಪರೀಕ್ಷೆಗೆ ಕೇವಲ 3 ತಿಂಗಳು ಬಾಕಿ ಇದ್ರೂ ಕೂಡ ಉಪನ್ಯಾಸಕರ ಕೊರತೆಯಿಂದಾಗಿ ನಿಯಮಿತ ತರಗತಿಗಳು ಆರಂಭವಾಗಿಲ್ಲ. ತಾಂತ್ರಿಕ ಶಿಕ್ಷಣದಲ್ಲಿ ಪ್ರಾಯೋಗಿಕ ಜ್ಞಾನ ಅತ್ಯಂತ ಮುಖ್ಯವಾಗಿದ್ದು, ಕಾಲೇಜಿನಲ್ಲಿ ಅಗತ್ಯ ಯಂತ್ರೋಪಕರಣಗಳ ಕೊರತೆಯಿಂದಾಗಿ ಪ್ರಾಯೋಗಿಕ ತರಬೇತಿ ಕೂಡ ನಡೀತಾ ಇಲ್ಲ. ಇದರಿಂದ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಆತಂಕ ಹೆಚ್ಚಾಗಿದೆ ಎಂದಿದ್ದಾರೆ. ವಿದ್ಯಾರ್ಥಿ ವಸತಿ ನಿಲಯದಲ್ಲಿ ಗುಣಮಟ್ಟದ ಊಟ ಕೊಡ್ತಾ ಇಲ್ಲ. ಮಧ್ಯಾಹ್ನದ ಅನ್ನವನ್ನೇ ರಾತ್ರಿ ನೀಡಲಾಗ್ತಾ ಇದೆ. ಶುದ್ಧ ಕುಡಿಯುವ ನೀರು, ಸಮರ್ಪಕ ಸ್ನಾನಗೃಹ ಮತ್ತು ಇತರ ಮೂಲಭೂತ ಸೌಲಭ್ಯಗಳ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ನಿತ್ಯ ತೊಂದರೆ ಅನುಭವಿಸುತ್ತಿದ್ದಾರೆ. ಸಮಸ್ಯೆಗಳ ಕುರಿತು ಪ್ರಶ್ನೆ ಮಾಡಿದ್ರೆ ದೌರ್ಜನ್ಯ ನಡೀತಾ ಇದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಪ್ರವೇಶದ ವೇಳೆ 25,000 ಶಿಷ್ಯ ವೇತನ ನೀಡುವುದಾಗಿ ಭರವಸೆ ಕೊಡಲಾಗಿದ್ರೂ ಕೂಡ 1 ವರ್ಷ ಕಳೆದರೂ ಯಾವುದೇ ವಿದ್ಯಾರ್ಥಿಗೆ ಶಿಷ್ಯ ವೇತನ ಬಿಡುಗಡೆಯಾಗಿಲ್ಲ ಎಂದು ವಿದ್ಯಾರ್ಥಿಗಳು ದೂರಿದ್ದಾರೆ. ಜೊತೆಗೆ ಶಿಗ್ಗಾವಿಯಿಂದ ಕಲ್ಯಾಣ ಗ್ರಾಮಕ್ಕೆ ನಿಯಮಿತ ಸಾರಿಗೆ ಸಂಸ್ಥೆಯ ಬಸ್ ಸೌಲಭ್ಯ ಇಲ್ಲದ ಕಾರಣ ವಿದ್ಯಾರ್ಥಿಗಳು ಟ್ರ್ಯಾಕ್ಟರ್, ಟಮ್ ಹಾಗೂ ಖಾಸಗಿ ವಾಹನಗಳಲ್ಲಿ ಪ್ರಯಾಣಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ತಿಳಿಸಿದ್ರು. ಇನ್ನು ಪ್ರತಿಭಟನೆಯಲ್ಲಿ ಎಬಿವಿಪಿ ರಾಜ್ಯ ಘಟಕದ ಸಹ ಕಾರ್ಯದರ್ಶಿ ಅಭಿಷೇಕ್ ದೊಡ್ಡಮನಿ, ಕನ್ನಡ ಜಾಗೃತಿ ವೇದಿಕೆ ಜಿಲ್ಲಾಧ್ಯಕ್ಷ ಹರೀಶ್ ಗೌಡ ಪಾಟೀಲ್, ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಅತಿಥಿ ಉಪನ್ಯಾಸಕ ಸಂದೀಪ ಸಣ್ಣಮನಿ, ಕಾಲೇಜು ಆರಂಭದಿಂದಲೇ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ಉತ್ತಮ ಬೋಧನೆ ಮೂಲಕ ವಿದ್ಯಾರ್ಥಿಗಳ ಮೆಚ್ಚುಗೆ ಗಳಿಸಿದ್ದೇವೆ. ಯಾವುದೇ ಸ್ಪಷ್ಟ ಕಾರಣ ಕೊಡದೆ ನಮ್ಮನ್ನ ಸೇವೆಯಿಂದ ತೆಗೆದುಹಾಕಲಾಗಿದೆ ಎಂದು ಆರೋಪಿಸಿದ್ರು. ಬಹಳಷ್ಟಿದೆ. ಜೊತೆಗೆ ನಾವು ಇಲ್ಲೇನೋ ಸಮಸ್ಯೆ ಹೇಳ್ತಾ ಇದ್ದೀವಿ. ಮೇಡಮ್ ಅವರು ಸಮಸ್ಯೆಗಳನ್ನು ಓದ್ತಾ ಇದ್ದಾರೆ. ಅಲ್ಲಿ ಬಿಸಿ ಆಗಿದ್ದಾರೆ ಫೋನಲ್ಲಿ. ಒಂದು ಇಲ್ಲಿ ಸಂಪೂರ್ಣವಾಗಿ ಪ್ರಾಂಶುಪಾಲರದೇ ವೈಫಲ್ಯ ಎದ್ದು ಕಾಣ್ತಾ ಇದೆ ಸರ್. ನಾನು ಆಗ್ರಹ ಪಡಿಸೋದೇನಂದ್ರೆ, ಮಾಧ್ಯಮಗಳ ಮುಖಾಂತರ ನಾನು ಆಗ್ರಹವನ್ನು ಪಡಿಸ್ತೇನೆ. ದಯವಿಟ್ಟು ಇಲ್ಲಿರ್ತಕ್ಕಂಥ 350 ವಿದ್ಯಾರ್ಥಿಗಳು ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು. ಇಲ್ಲಿಂದ ಏನೋ ಒಂದು ಫ್ಯೂಚರ್ ಅದಕ್ಕೆ ಆ ಒಂದು ವಿದ್ಯಾರ್ಥಿಗಳ ಭವಿಷ್ಯ ಕಟ್ಕೊಳ್ಳಿಕ್ಕೆ ಇಲ್ಲಿರ್ತಕ್ಕಂಥ ಆರಕ್ಷಕ ಸಿಬ್ಬಂದಿಗಳು, ಮಾಧ್ಯಮ ಮಿತ್ರರು, ನೀವು ಸದಾಕಾಲ ವಿದ್ಯಾರ್ಥಿಗಳಿಗೆ ಬೆಂಬಲವನ್ನ ಕೋರಿ ಅಂತ ಹೇಳಿ ನಾನು ಒಂದು ವಿನಂತಿಯನ್ನ ತಮ್ಮೆಲ್ಲರಿಗೂ ಮಾಡ್ತೇನೆ. ಜೊತೆಗೆ ಇನ್ನೊಂದೇನಂದ್ರೆ, ನಮ್ದು ಆಗ್ರಹ ಸ್ಪಷ್ಟವಾಗಿದೆ. ವಿದ್ಯಾರ್ಥಿಗಳದ್ದು ಏನು ಸಮಸ್ಯೆ ಇದೆ, ಜೊತೆಗೆ ವಿದ್ಯಾರ್ಥಿಗಳನ್ನ ಏನೇ ಸಮಸ್ಯೆ ಹೇಳಿದ್ರು ಟಾರ್ಗೆಟ್ ಅನ್ನ ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ತಕ್ಷಣವೇ ಕ್ರಮವನ್ನು ತಗೊಳ್ಬೇಕು. ಏನೋ ವಿಡಿಯೋ ಮಾಡೋದು, ಬ್ಲಾಕ್ ಮೇಲ್ ಮಾಡೋದು. ಆಗ್ಲೇ ಶಿವು ಹೇಳ್ದಂಗೆ, ಇವತ್ತು ಯಾವ್ದಾರಾದ್ರೂ ವಿದ್ಯಾರ್ಥಿ ಒಬ್ಬ ಮಾನಸಿಕವಾಗಿ ಕುಗ್ಗಿ ನಾಳೆ ಏನಾದರೂ ಮಾಡ್ಕೊಂಡ್ರಿ ಯಾರು ಸರ್ ಹೊಣೆ? ಒಂದು ಜೀವಕ್ಕೆ ಬೆಲೆ ಇದೆ ಸರ್ ನಮ್ಮ ಸಂವಿಧಾನದಲ್ಲಿ. ನಾವು ಸ್ವತಂತ್ರವಾಗಿ ಸಾಯ್ಬೇಕಂದ್ರೆ ನಮ್ಮ ಸಂವಿಧಾನದಲ್ಲಿ ಕೋರ್ಟ್ನ ಒಂದು ಅನುಮತಿ ತಗೊಂಡು ನಾವು ಸಾಯ್ಬೇಕಾಗಿದೆ ನಮ್ಮ ಸಂವಿಧಾನದಲ್ಲಿ. ಅಂಥದ್ದು ಇವ್ರು ಸುಖ ಸುಮ್ಮನೆ ಒಬ್ಬ ವಿದ್ಯಾರ್ಥಿ ಜೀವ ತೆಗಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಷಣ ಪ್ರಾಂಶುಪಾಲರ ಮೇಲೆ ಗಮನ ಹರಿಸಿ ಪ್ರಾಂಶುಪಾಲರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕಂತ ನಾವು ಎಬಿವಿಪಿಯಿಂದ ಆಗ್ರಹವನ್ನು ಮಾಡ್ತೇವೆ. ಜೊತೆಗೆ 15 ದಿವಸದಲ್ಲಿ ಈ ಸಮಸ್ಯೆ ಬಗೆಹರಿತಾ ಇದ್ದಾರೆ ಸರ್. ನಾವು ತಕ್ಷಣಕ್ಕೆ ಶಿಗ್ಗಾಂವ್ ನಗರದಲ್ಲಿ ಬೃಹತ್ ಪ್ರಮಾಣದಲ್ಲಿ ಹೋರಾಟ ಮಾಡ್ತೇವೆ. ಮುಂದಿನ ತೀರ್ಮಾನಗಳಲ್ಲಿ ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಹೋರಾಟವನ್ನು ಕರೆ ಕೊಡೋದು ಎಬಿವಿಪಿ ಇದನ್ನು ಮುಂದುವರಿಸುತ್ತೆ. ಈಗ 15 ದಿನಗಳಲ್ಲಿ ಏನಾದರೂ ಅವ್ರಿಗೆ ಎಬಿವಿಪಿ ಅವರಿಗೆ ಇವ್ರು ಹೇಳಿದ್ದಕ್ಕೆ ಏನೋ ವಿಷಯ, ಜಿಟಿಟಿಸಿ ಶಿಗ್ಗಾಂವಿಯಲ್ಲಿ ತರಬೇತಿ ಪಡೆಯುತ್ತಿರುವ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಪರಿಹರಿಸುವ ಕುರಿತು ಮಾನ್ಯರೇ, ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಟಿಟಿಸಿ ಶಿಗ್ಗಾಂವಿಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು, ಇಲ್ಲಿನ ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆಯನ್ನು ಎದುರಿಸುತ್ತಿದ್ದು, ಆಲಿಸಿ ಪರಿಹಾರ ನೀಡಿದಿರುವುದು ವಿದ್ಯಾರ್ಥಿಗಳ ಪರದಾಟಕ್ಕೆ ಕಾರಣವಾಗಿದೆ. ಮುಖ್ಯವಾಗಿ ಎದುರಿಸುತ್ತಿರುವ ಸಮಸ್ಯೆಗಳು ಈ ಕೆಳಗಿನಂತಿವೆ. ಸೆಮಿಸ್ಟರ್ ಪರೀಕ್ಷೆಗಳು ಇನ್ನೂ ಕೆಲವು 3 ತಿಂಗಳಿನ ಅಂತರದಲ್ಲಿದ್ದು, ಬೋಧಕರ ಕೊರತೆ ಇರುವುದು. ಇದರಿಂದ ಇನ್ನೂ 2-3 ವಿಷಯಗಳು ಇನ್ನೂ ಪ್ರಾರಂಭವಾಗಿಲ್ಲ. ಪ್ರವೇಶಾತಿ ಪಡೆಯುವಾಗ 70% ಪ್ರಾಯೋಗಿಕ ತರಬೇತಿ ಎಂದು ಹೇಳಿದ್ದರು. ಆದರೆ ಈ ಸೆಮಿಸ್ಟರ್ಗೆ ಬೇಕಾದ ಯಂತ್ರೋಪಕರಣಗಳು ಇಲ್ಲವೇ ಇಲ್ಲ. ಇದರಿಂದ ತಮ್ಮ ಭವಿಷ್ಯ ಕೌಶಲ್ಯಯುತವಾಗುವುದೇ, ನಮಗೆ ಇಂತಹ ತರಬೇತಿಯಿಂದ ಉದ್ಯೋಗ ಸಿಗುವುದೇ ಎಂಬ ಆತಂಕ ಹುಟ್ಟಿದೆ. ಇತ್ತೀಚೆಗೆ ಬಂದಂತಹ ಉಪನ್ಯಾಸಕರ ಪಾಠಗಳು ಅರ್ಥವಾಗಲು ಕಷ್ಟವಾಗುತ್ತಿದೆ. ಈ ವಿಷಯ ಪ್ರಾಂಶುಪಾಲರ ಗಮನಕ್ಕೆ ತಂದರೂ ಅವರು ವಿದ್ಯಾರ್ಥಿಗಳದೇ ತಪ್ಪು ಎಂಬಂತೆ ಬಿಂಬಿಸುವುದು. ಸುಮಾರು 25,000
ರೂಪಾಯಿಗಳಷ್ಟು ವಿದ್ಯಾರ್ಥಿ ವೇತನ ಬರುವುದಾಗಿ ಭರವಸೆ ನೀಡಿದ್ದರು. ಆದರೆ 1 ವರ್ಷ ಮೇಲಾದರೂ ಇನ್ನೂ ವಿದ್ಯಾರ್ಥಿ ವೇತನ ಬರದೇ ಇರುವುದು. ದಿನಗೂಲಿ ನೌಕರರು, ರೈತರು ಹಾಗೂ ಇತರೆ ಮಧ್ಯಮ ವರ್ಗದ ಬಡ ಕುಟುಂಬದ ಮಕ್ಕಳಿಗೆ ಈ ವಿದ್ಯಾರ್ಥಿ ವೇತನವೇ ಆಶಾದಾಯಕವಾಗಿತ್ತು. ಆದರೆ ಇದಕ್ಕೆ ಯಾವುದೇ ಕ್ರಮಗಳನ್ನು ಕೈಗೊಳ್ಳಲಾಗಿಲ್ಲ. ಯಾವುದಾದರೂ ಸಮಸ್ಯೆಯನ್ನು ವಿದ್ಯಾರ್ಥಿಗಳು ಪ್ರಾಂಶುಪಾಲರ ಬಳಿ ಹೇಳಲು ಹೊರಟರೆ ಬ್ಯುಸಿಯಾಗಿದ್ದಾರೆ, ಮೀಟಿಂಗ್ ನಡೀತಿದೆ, ನಾಳೆ ಬನ್ನಿ ಎಂದು ನಿಷ್ಕಾಳಜಿ ಕಾರಣ ನೀಡಿ ತಡೆಯಲಾಗಿದೆ. ಸಂಸ್ಥೆಯ ದಿನಂಪ್ರತಿ ಆರಂಭಿಕ ಸಮಯ 8 ಗಂಟೆ. ಆದರೆ ಹಳ್ಳಿಯಿಂದ ಬರುವ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ವಹಿವಾಟು ಇಲ್ಲ. ಸುಮಾರು 120ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬಸ್ ಹಿಡಿದು ಬರುವುದರಿಂದ ಬೆಳಗಿನ ಒಂದು ಕ್ಲಾಸ್ ತಪ್ಪುತ್ತಿದೆ. ಬಸ್ಸಿನ ಸಮಸ್ಯೆಗೆ ಇನ್ನೂ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಲು ಅಸಮರ್ಥರಾಗಿದ್ದಾರೆ. ವಿದ್ಯಾರ್ಥಿಗಳಿಗೆ ಹಾಗೂ ಪಾಲಕರಿಗೂ ಸಹ ಅತ್ಯಂತ ಆತ್ಮೀಯರಾದ ಅತಿ ನಂಬಿಕಸ್ಥ ಉಪನ್ಯಾಸಕರು. ಅವರು ಶೈಕ್ಷಣಿಕ ಪಾಠವಷ್ಟೇ ಅಲ್ಲದೆ ಜೀವನದ ಮಾರ್ಗದರ್ಶನಗಳನ್ನು ನೀಡುವ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡುತ್ತಿದ್ದಾರೆ. ಆದರೆ ಯಾವುದೇ ಗುಣಾತ್ಮಕ ಕಾರಣಗಳಿಲ್ಲದಿದ್ದರೂ ಕೇಂದ್ರ ಕಚೇರಿಯ ಮೇಲೆ ಆಪಾದನೆ ಹಾಕಿ ಅವರನ್ನು ಸೇವೆಯಿಂದ ತೆರೆದಿರುವುದು. ಹಾಸ್ಟೆಲ್ನ ಕ್ಯಾಂಟೀನ್ನಲ್ಲಿ ಯಾವುದೇ ರೀತಿಯ ಸ್ವಚ್ಛತೆ ಇಲ್ಲದೆ ಹಾಗೆ ಊಟ ನೀಡುತ್ತಿರುವ ಕಾರಣ ವಿದ್ಯಾರ್ಥಿಗಳ ಆರೋಗ್ಯ ಏರುಪೇರಾಗುತ್ತಿದೆ. ಇದರಿಂದ ವಿದ್ಯಾಭ್ಯಾಸಕ್ಕೂ ಸಹ ಅಡಚಣೆಯಾಗುತ್ತಿದೆ. ಆಗೀಗ ಬಂದ ಉಪನ್ಯಾಸಕರು ವಿದ್ಯಾರ್ಥಿಗಳ ಸಣ್ಣ ತಪ್ಪಿಗೂ 200 ಬಸ್ಕಿಗಳನ್ನು ಹೊಡೆಸಿ ವಿದ್ಯಾರ್ಥಿಗಳ ದೈಹಿಕ ಆರೋಗ್ಯದ ಸಮಸ್ಯೆಗೆ ಗುರಿಯಾಗಿರುವುದು. ತಪ್ಪುಗಳು ಕಂಡುಬಂದಲ್ಲಿ ಪ್ರಶ್ನೆ ಮಾಡುವ ವಿದ್ಯಾರ್ಥಿಗಳ ವಿಡಿಯೋ ಮಾಡಿ ಇದರಿಂದ ಟಾರ್ಗೆಟ್ ಮಾಡುವುದು ಮತ್ತು ಪಾಲಕರಿಗೆ ಕಳುಹಿಸುವುದಾಗಿ ಹೇಳಿ ಬ್ಲಾಕ್ಮೇಲ್ ಮಾಡುವುದು. ಒಟ್ಟಾರೆಯಾಗಿ ಹೇಳುವುದಾದರೆ ಜಿಟಿಟಿಸಿ ಶಿಗ್ಗಾಂವಿಗೆ ಹೊಸದಾಗಿ ಸೇರ್ಪಡೆಯಾದ ಪ್ರಾಂಶುಪಾಲರಿಂದ ಅಭಿವೃದ್ಧಿಗಿಂತ ವಿದ್ಯಾರ್ಥಿಗಳ ದೌರ್ಜನ್ಯವೇ ಹೆಚ್ಚಾಗಿ ಕಂಡುಬರುತ್ತಿದೆ. ಇಂತಹ ಇನ್ನೂ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಒದಗಿಸುತ್ತೀರೆಂದು ಭರವಸೆ ಹೊಂದಿದ್ದೇವೆ. ದಯಾಳುಗಳಾದ ತಾವುಗಳು ಈ ಸಮಸ್ಯೆಗಳನ್ನು ಪರಿಗಣನೆ ತೆಗೆದುಕೊಂಡು ನಮಗೆ ನ್ಯಾಯ ಒದಗಿಸಲು ಈ ಮೂಲಕ ವಿನಂತಿಸುತ್ತಿದ್ದೇವೆ. 15 ದಿನಗಳಲ್ಲಿ ಈ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ನಾವು ರಾಜ್ಯಾದ್ಯಂತ ಕರೆ ನೀಡಿ ಹೋರಾಟವನ್ನು ಮಾಡುತ್ತೇವೆ. ಇಲಾಖೆ ಯಾವುದಿದೆ ಅದಕ್ಕೆ ತಕ್ಷಣವೇ 15 ದಿನಗಳಲ್ಲಿ ಆಗ್ರಹವನ್ನು ಪಡಿಸಿ ಪ್ರಾಂಶುಪಾಲರು ಯಾರ ಗಮನಕ್ಕೆ ತರ್ತಾರೋ ತಂದು ಅದನ್ನ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇಲ್ಲಿ ಸ್ಕಿಲ್ ಬೇಕು ಸರ್. ಮೊದಲನೇದಾಗಿ ಯಾವುದೇ ಒಬ್ಬ ಟೆಕ್ನಿಕಲ್ ಸ್ಟೂಡೆಂಟ್ ಮುಂದೆ ಅವ್ನ ಫ್ಯೂಚರ್ ಅನ್ನ ಕಟ್ಕೊಳ್ಬೇಕಂದ್ರೆ ಮೊದಲನೇದಾಗಿ ಅವನಿಗೆ ಸ್ಕಿಲ್ ಬೇಕು. ಆ ಸ್ಕಿಲ್ಗೆ ಬೇಕಾಗಿರ್ತಕ್ಕಂಥ ಯಂತ್ರೋಪಕರಣಗಳ ಅವಶ್ಯಕತೆ ಏನಿದೆ ಅದನ್ನ 15 ದಿನದಲ್ಲಿ ಸರಿ ಮಾಡ್ಬೇಕು ಸರ್. ಜೊತೆಗೆ ವಿದ್ಯಾರ್ಥಿಗಳಿಗೆ ಯಾರು ಪಾಠ ಅರ್ಥ ಆಗ್ತಾ ಇಲ್ಲೋ ಅವ್ರ ಕ್ವಾಲಿಫಿಕೇಶನ್ ಆಧಾರ ಮೇಲೆ ಅವರನ್ನು ತೆಗೆದುಹಾಕಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಗೊಂಡು ಅವ್ರಿಗೆ ಏನಿದೆ ಅವರನ್ನ ಬದಲಾವಣೆ ಮಾಡಬೇಕು. ಜೊತೆಗೆ ಇಲ್ಲಿ ಇರ್ತಕ್ಕಂಥ ಅಟೆಂಡರ್ ಏನಿದ್ದಾರೆ ಆ ಅಟೆಂಡರ್ ಇವತ್ತು ಸ್ಟೇಷನ್ಗೆ ಬಂದಿದ್ದಾರೆ ಸರ್. ನಾವು ಸ್ಟೇಷನ್ ಇಂದ ಈ ಕಡೆ ಬರ್ತಾ ಇದೀವಿ. ಅಟೆಂಡರ್ ಸ್ಟೇಷನ್ಗೆ ಬಂದು ಏನ್ ಮಾಡ್ತಾ ಇದಾರೆ ಅಂದ್ರೆ ಲೆಟರ್ ಕೊಟ್ಟಿದ್ದಾರೆ, ನಮ್ಮ ಕಾಲೇಜಿಗೆ ಹೋರಾಟ ಮಾಡ್ತೇವೆ ಅಂತ ಹೇಳಿ ಇವ್ರು ಯಾವ್ದೇ ಲೆಟರ್ ಕೊಟ್ಟಿಲ್ಲ ಅಂತ ಹೇಳಿ. ಹಾಗಿದ್ರೆ ವಿದ್ಯಾರ್ಥಿಗಳು ಇಷ್ಟು ದಿನದಿಂದ ಹೇಳ್ತಾ ಇದಾರೆ ಸರ್ ಇವರು ಬಿಜಿ ಇದೀನಿ, ಮೀಟಿಂಗ್ ಅಲ್ಲಿ ಇದಾರೆ, ನಾಳೆ ಸಿಗ್ತಾರೆ ಮೇಡಮ್. ಇವ್ರೇನ್ ಇಲ್ಲಿ ಪ್ರಿನ್ಸಿಪಾಲ ಅಥವಾ ಈ ಕ್ಷೇತ್ರದ MLA ನಮ್ಮ ಮೇಡಮ್ ಅವರೇ ಸ್ಪಷ್ಟೀಕರಣ ಕೊಡಬೇಕು. ಜೊತೆಗೆ ಇದರಿಂದ ಈ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರಿಂದನೂ ಏನಾದ್ರೂ ತೊಂದರೆ ಆಗಿದ್ರೆ ಇದು ಈಗ ವಿದ್ಯಾರ್ಥಿ ಬರುವಾಗ ಚಪ್ಪಲಿ ಸಿಕ್ಕೊಂಡು ಒದ್ದಾಡಿದ ಪರಿಸ್ಥಿತಿ, ರಸ್ತೆ ಪರಿಸ್ಥಿತಿ ನೋಡಿ. ಒಂದು ರಸ್ತೆ ಸರಿ ಆಗ್ಬೇಕು, ಜೊತೆಗೆ ಬಸ್ಗಳನ್ನ ಬಿಡಬೇಕು. ಜೊತೆಗೆ ಈ ಎಲ್ಲ ವೈಫಲ್ಯಗಳಲ್ಲಿ ಏನಾದ್ರೂ ಪ್ರಾಂಶುಪಾಲರ ಒಂದು ಇದು ಇತ್ತು ಅಂತ ಹೇಳಿದ್ರೆ, ಪ್ರಾಂಶುಪಾಲರ ವೈಫಲ್ಯತೆ ಏನಾದ್ರೂ ಕಂಡು ಬಂದ್ರೆ ಈ ಎಲ್ಲಾ ವಿದ್ಯಾರ್ಥಿಗಳ ಸಮಸ್ಯೆಯಲ್ಲಿ ಪ್ರಾಂಶುಪಾಲರ ವೈಫಲ್ಯತೆ ಕಂಡು ಬಂದ್ರೆ ನಾವು 15 ದಿನದಲ್ಲಿ ಪ್ರಾಂಶುಪಾಲರನ್ನು ಅಮಾನತು ಮಾಡ್ಬೇಕಂತ ಹೇಳಿ ಮೇಲಿನ ಅಧಿಕಾರಿಗಳಿಗೆ ನಾನು ಆಗ್ರಹವನ್ನು ಮಾಡ್ತೇನೆ. ಅದೇನಾದ್ರೂ ಅವನು ಜೊತೆಗೆ ಸರ್ ನಾವಿಲ್ಲಿ ವಿದ್ಯಾರ್ಥಿಗಳನ್ನು ಬಿಡಿಸ್ತಾ ಇದೀವಿ ಹೋರಾಟ ಮಾಡ್ಬೇಕಂತ ಹೇಳಿ. ನಮ್ಗೆ ಹೇಳ್ತಾರೆ ವಿದ್ಯಾರ್ಥಿ ಸಂಘಟನೆದವ್ರಿಗೆ, ನೀವ್ಯಾರಿ ವಿದ್ಯಾರ್ಥಿಗಳನ್ನು ಬಿಡಿಸಕ್ಕೆ ಬರೀ ಮಾತಾಡೋಣ ಚೇಂಬರ್ ಅಲ್ಲಿ ಕುತ್ಕೊಂಡು ಹೇಳ್ತಾರೆ. ಜೊತೆಗೆ ನನಗೆ 1-2 ಕಾಲ್ಗಳು ಬಂದಿದೆ, ಮಾಡಬೇಡಿ ಹೋರಾಟ ಮಾಡಬೇಡಿ ಅಂತ ಹೇಳಿ ನನಗೆ 1-2 ಕಾಲ್ ಬಂದಿದೆ. ಅವ್ರಿಗೆ ನಾನು ಕೊಡ್ತೀನಿ. ಇದರಲ್ಲಿ ಸಂಪೂರ್ಣ ಯಾರು ಹೋರಾಟ ಮಾಡಬೇಡ್ರಿ ಅಂತ ಹೇಳಿದಾರಲ್ಲ ಅವ್ರದ್ದು ಡೀಟೇಲ್ಸ್ ಕೊಡ್ತೀನಿ. ಜೊತೆಗೆ ಯಾರು ಇದರಲ್ಲಿ ಏನಾದ್ರೂ ವೈಫಲ್ಯ ಪ್ರಾಂಶುಪಾಲರು ಇದ್ದಿದ್ರೆ ಪ್ರಾಂಶುಪಾಲರೇ ನೇರ ಹೊಣೆ ಹೊತ್ತು ಸುಮ್ಮನೆ ಅವರೇ ರಾಜೀನಾಮೆ ಕೊಟ್ಟು ಹೋಗ್ಲಿ, ಇಲ್ಲಾಂದ್ರೆ ನಾವು ಅಮಾನತ್ ಮಾಡಿಸ್ಬೇಕಾಗುತ್ತೆ. 15 ದಿನದಲ್ಲಿ ಬೃಹತ್ ಪ್ರಮಾಣದಲ್ಲಿ ಶಿಗ್ಗಾಂವಿಲಿ ಇದೇ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಈ ಯಾವ ಸಮಸ್ಯೆಗಳು 15 ದಿನದಲ್ಲಿ ಬಗೆಹರದೇ ಇದ್ರೆ
ಶಿಗ್ಗಾಂವ್ ನಗರದಲ್ಲಿ ಬೃಹತ್ ಪ್ರಮಾಣದಲ್ಲಿ ಈ ಹೋರಾಟವನ್ನ ಮಾಡಿ ಅಲ್ಲಿ ನಾವು ಅಕೌಂಟಬಿಲಿಟಿಯನ್ನ ಅಲ್ಲಿ ನ್ಯಾಯವನ್ನ ಕೇಳ್ತಕ್ಕಂಥ ಪರಿಸ್ಥಿತಿಗೆ ನೀವು ಯಾರು ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಾ ಈ ಒಂದು ಹೋರಾಟದ ಮೂಲಕ ಹೇಳ್ತೇನೆ. ವಿದ್ಯಾರ್ಥಿಗಳದ ಹಾಸ್ಟೆಲ್ ಸಮಸ್ಯೆ ಇದೆ. ಈಗ ಹೇಳಿದಾರೆ ಸರ್, ತಂಗಳನ್ನ ಕೊಡ್ತಾರಂತ ವಿದ್ಯಾರ್ಥಿಗಳಿಗೆ. ಇವರೇ ಮನೆಯಲ್ಲಿ ಕೊಟ್ರೆ, ಇವ್ರ ಮಕ್ಕಳಿಗೆ ಕೊಟ್ರೆ ಸುಮ್ಮನೆ ಇರ್ತಾರ ಸರ್? ನೀವೇ ಹೇಳಿ ಮೇಡಮ್, ಇವೆಲ್ಲ ಸಹಿಸ್ಕೊಳಕ್ ಆಗೋದಿಲ್ಲ. ಇದಕ್ಕೆ ಪ್ರತಿಕ್ರಿಯಿಸಿದ ಕಾಲೇಜಿನ ಪ್ರಾಚಾರ್ಯೆ ಭಾರತಿ ದೊಡ್ಡಮನಿ, ಕಾಲೇಜಿನಲ್ಲಿ ಪ್ರಸ್ತುತ 11 ಉಪನ್ಯಾಸಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಉಲ್ಲೇಖ ಮಾಡಿರುವ ಸಮಸ್ಯೆಗಳನ್ನು 15 ದಿನದ ಒಳಗೆ ಹಂತ ಹಂತವಾಗಿ ಪರಿಹರಿಸಲು ಕ್ರಮ ಕೈಗೊಳ್ಳಲಾಗಿದೆ. ಹೊಸ ಯಂತ್ರೋಪಕರಣಗಳ ಖರೀದಿಗೆ ಸ್ವಲ್ಪ ಸಮಯ ಬೇಕಾಗಿದ್ದು, ಹಾಸ್ಟೆಲ್ ಊಟ ಹಾಗೂ ವಸತಿ ಸೌಲಭ್ಯಗಳ ಸುಧಾರಣೆಗೆ ಆದ್ಯತೆ ಕೊಡಲಾಗುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ. CDDC ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ 1 ಮಂತ್ ಹಿಂದಿಂದ ಚಾರ್ಜ್ ತಗೊಂಡಿದ್ದೀನಿ. ಇಲ್ಲಿ ಇರೋ ಸಮಸ್ಯೆಗಳನ್ನ ನಾನು ಫಸ್ಟಿಂದನೂ ಎಲ್ಲ ನೋಡ್ತಾನೆ ಬಂದಿದ್ದೀನಿ. ಸೊ ನಾ ಅದ್ರ ಬಗ್ಗೆ ಏನೇನು ಚೇಂಜಸ್ ಮಾಡಬೇಕಲ್ಲ ಅದನ್ನ ಮಾಡ್ತಾನೆ ಇದ್ದೀನಿ. ಬಸ್ ಸಮಸ್ಯೆ ಕೇಳ್ತಿದ್ರಲ್ಲ, ಬಸ್ ಸಮಸ್ಯೆ ಕಂಟಿನ್ಯೂಸ್ಲಿ ನಾವು ಫಾಲೋ ಅಪ್ ಮಾಡ್ತಾನೆ ಇದ್ದೀವಿ. ಇವನ್ ಇಲ್ಲೇನೋ ಡಿಪೋ ಆಗಿದೆ ಅಂತ ಹೇಳಿದ್ರು, ಡಿಪೋ ಆಗಿ ಬಸ್ ಬರುತ್ತೆ, ಒಂದು 10 days ಟೈಮ್ ಕೊಡ್ರಿ ಮೇಡಮ್ ಬಿಡ್ತೀವಿ ಅಂತಂದ್ರೆ, ಇವತ್ತು ಮಾರ್ನಿಂಗ್ 8 o'clock ಬಸ್ ಬಂದಿದೆ. ವಿದ್ಯಾರ್ಥಿಗಳು ಆ ಟೈಮನ್ನ ಕರೆಕ್ಟ್ ಟೈಮಿಗೆ ಬಂದು ಕಾಲೇಜಿಗೆ ಸೇರ್ಕೊಂಡ್ರೆ ಬಸ್ಸಿನ ಸಮಸ್ಯೆ ಆಗೋದಿಲ್ಲ. ಇನ್ ಟೈಮ್ ಬರ್ಬೇಕು. ಮತ್ತೆ 9 o'clock ಒಂದು ಬಸ್ ಇದೆ, ಆ ಬಸ್ಸಿಗೂ ಬಂದ್ರು ನಾವೇನ್ ಮಾಡಿದ್ವಿ 8 o'clock ಇಂದ 5:30 ವರೆಗೂ ನಮ್ಮ ಕಾಲೇಜ್ ಇರೋದು. ಮುಂಚೆ ಹೆಂಗಿತ್ತು 9 to 5 ಇತ್ತು. ಸೊ ಅದನ್ನ ಚೇಂಜಸ್ ಇಮಿಡಿಯೇಟ್ಲಿ ಮಾಡಿದ್ರಿಂದ 1 month ಬಿಫೋರ್ ಮಾಡಿರೋದ್ರಿಂದ ಬಸ್ಸಿನ ಸಮಸ್ಯೆ ಆಗಿದೆ. ನಾವು ಅದಕ್ಕೂ ಲೆಟರ್ ಕೊಟ್ಟದ್ದು ಹೇಳಿದೆ ಅಲ್ಲ, ಈಗ ಚೇಂಜಸ್ ಆಗಿದೆ. ಸೊ ಆಮೇಲೆ ಹುಡುಗರಿಗೆ ಸಮಸ್ಯೆ ಆಗ್ಬಾರ್ದು, ಹಳ್ಳಿಯಿಂದ ಬರ್ತಾರಂತ ಹೇಳ್ಬಿಟ್ಟು 8 o'clock ಇರೋದು ಕಾಲೇಜ್, 8 to 8:30 ವರೆಗೂ ನಮ್ದೇನೋ ಬ್ರೇಕ್ ಟೈಮ್ ಇರುತ್ತೆ. ಸೊ ಇನ್ ಬಿಟ್ವೀನ್ ಬಿಡೋದು ಬೇಡ, ಇದ್ರ ಒಳಗಡೆ ಆಗ್ಲಿ 8 to 8:30 ಅಂತ ಹೇಳ್ಬಿಟ್ಟು ಅದನ್ನು ಚೇಂಜಸ್ ಮಾಡಿದೀವಿ. ಆಮೇಲೆ 9 o'clock ಕ್ಲಾಸ್ ಸ್ಟಾರ್ಟ್ ಮಾಡೋಂಗ ನಾವು ಮಾಡಿದ್ವಿ. 8 to 8:15 ಪ್ರೇಯರ್ ಆಗುತ್ತೆ. ಒಂದು 15 minutes ಅಸೆಂಬ್ಲಿ ಅಟೆಂಡೆನ್ಸ್ ಅದೆಲ್ಲ ಮುಗಿಸ್ಕೊಂಡು ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿದೀವಿ. ಆಮೇಲೆ 5 ಜನ ಏನಿದಾರಲ್ಲ ಸ್ಟೂಡೆಂಟ್ಸ್, 5 ಜನ ಸ್ಟಾಫ್ ನಾವು ಫ್ಯಾಕಲ್ಟೀಸ್ನ ಹೈಯರ್ ಮಾಡ್ಕೊಂಡಿದೀವಿ. ಅವರು ವೆಲ್ ಎಜುಕೇಟೆಡ್ ಇದ್ದಾರೆ. ಅವ್ರದ್ದು ಕ್ವಾಲಿಫಿಕೇಶನ್ ನಿಮ್ಗೆ ತೋರಿಸ್ತೀನಿ. ಇವನ್ ಅವ್ರ ಟೀಚಿಂಗ್ನು ನಮ್ಮ ಕಡೆ ರೆಕಾರ್ಡಿಂಗ್ ಇದೆ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಆಮೇಲೆ ಇದು ನಾನು ಒಬ್ಳೆ ಇಂಟರ್ವ್ಯೂ ಮಾಡಿರೋದಲ್ಲ, ಹೆಡ್ ಆಫೀಸಿಂದನೂ ಇಂಟರ್ವ್ಯೂ ಮಾಡಿ ಅವ್ರನ್ನ ಕಳ್ಸಿರೋದಿರುತ್ತೆ. ಆಮೇಲೆ ಮತ್ತೇನಿದೆ ಅಲ್ಲ, SSP ಇಂದ ಸ್ಟೈಫಂಡ್ ಕೊಡೋದು ಗೌರ್ಮೆಂಟಿಂದ ಬರುತ್ತೆ ಸ್ಟೈಫಂಡ್. ಅವ್ರ ಜೊತೆಗೆ ನಾನೇ ಖುದ್ದಾಗಿ ಬ್ಯಾಕ್ವರ್ಡ್ ಕ್ಲಾಸಸ್ಸಿಗೆ ಹೋಗಿ ಮೀಟ್ ಆಗಿದ್ದೀನಿ. ಅವ್ರು ಹೇಳಿದ್ದು ಮೇಡಮ್ ಇದು 1 ವರ್ಷನೂ ಆಗ್ಬೋದು, 4 ವರ್ಷನೂ ಆಗ್ಬೋದು, ಇಲ್ಲ 3 ತಿಂಗಳೂ ಆಗ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ನಾ ಅದು ವಿದ್ಯಾರ್ಥಿಗಳಿಗೆ ಗಮನಕ್ಕೆ ಹೇಳ್ರಿ ಅಂತ ಹೇಳಿದ್ದೆ. ನಮ್ದು ಕಂಪ್ಯೂಟರ್ ಆಪರೇಟರ್ಗೆ ಅವ್ರು ಅದನ್ನ ಡೇಟಾನು ಕಲೆಕ್ಟ್ ಮಾಡ್ತಿದಾರ. ಈಗ ಸ್ಟೂಡೆಂಟ್ಸ್ ಡೇಟಾನು ಕಲೆಕ್ಟ್ ಮಾಡ್ತಿದಾರ. ಪೇರೆಂಟ್ಸ್ ಕಾಲ್ ಮಾಡಿ OTP ಅದೇನಿದೆಲ್ಲ ಫಾರ್ಮಾಲಿಟೀಸ್ ಅದನ್ನೆಲ್ಲಾನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಈ ಮಕ್ಕಳಿಗೆ ವೆಹಿಕಲ್ ದೊಡ್ಡ ಸಮಸ್ಯೆ ಇದೆ. ಅವರು ಟಮ್ ಅಲ್ಲಿ ಬರೋದು, ಟ್ರ್ಯಾಕ್ಟರ್ ಅಲ್ಲಿ ಬರೋದು, ನಾಳೆ ಅನಾಹುತ ಆದ್ರೆ ಯಾರು ಹೊಣೆ? ಅದೇ ಸರ್, ಬಸ್ ಇಲ್ಲಿ ಅಂದ್ರೆ ಟೈಮಿಂಗ್ ಇರುತ್ತೆ ಸರ್. ಆ ವಿತಿನ್ ಟೈಮ್ ಒಳಗಡೆ ಬಂದ್ಬಿಟ್ರೆ ಹುಡುಗರು ಬಸ್ಸಿನ ಸಮಸ್ಯೆ ಆಗಲ್ಲ. ಆಮೇಲೆ ನಮ್ ಕಡೆ ಹಾಸ್ಟೆಲ್ ಇದೆ. ಅಲ್ಲ ಅದಕ್ಕೆ ಏನಾರ ನೀವು ಮನವಿ ಏನಾರ ಮಾಡ್ಕೊಂಡಿದ್ದೀರೋ? ಮಾಡಿದೀವಿ ಸರ್. ಮತ್ತೆ ಯಾಕೆ ನೀವು ಮನವಿ ಮಾಡಿದೀವಿ, ಅಧಿಕಾರಿಗಳಿಗೂ ಭೇಟಿಯಾಗಿದ್ದೀವಿ ಸರ್. ಕಾಲ್ ಅಲ್ಲಿ ಅವರಿಗೆ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾನೆ ಇರ್ತೀವಿ, ಫಾಲೋ ಅಪ್ ಮಾಡ್ತಾ ಇರ್ತೀವಿ. ಸೊ ಅದನ್ನಂತೂ ಮಾಡಿದೀವಿ ಸರ್. ಇವತ್ತು ಬಂದಿದೆ ಸರ್, 8 o'clock ಬಸ್ ಬಂದಿದೆ. ಇವನ್ 9 o'clock ಇಲ್ಲ 8:45 or 9 o'clock ಬಸ್ ಬರುತ್ತೆ ಸರ್. ಮೇಡಮ್ ಈಗ ಏನ್ ಹೇಳ್ತಿದ್ದಾರೆ, ನೀವು ಹೇಳ್ತಾ ಇದ್ರಿ ಡಿಪಾರ್ಟ್ಮೆಂಟ್ ಅವರೇ ಹೈಯರ್ ಅಥಾರಿಟಿ ಅವರೇ ಅವರನ್ನ ಡೆಮೋ ಮಾಡಿ ಕಳಿಸಿದ್ದಾರೆ, ನಮ್ಮ ಕಡೆ ವಿಡಿಯೋ ಇದಾವ ಅಂತ ಹೇಳ್ತೀರಿ, ಇಂಟರ್ವ್ಯೂ ಮಾಡಿದ್ದಾರೆ ಅಂತ ಹೇಳ್ತೀರಿ. ಆದ್ರೆ ಇವತ್ತು ಯಾರೇ ಇಂಟರ್ವ್ಯೂ ಮಾಡ್ಲಿ, ಆದ್ರೆ ವಿದ್ಯಾರ್ಥಿಗಳಿಗೆ ಅರ್ಥ ಆಗಲ್ಲ ಅಂದ್ಮೇಲೆ ನೀವು ಕ್ರಮ ತಗೊಳ್ಬೇಕಾಗಿರೋದು ಯಾರು ಜವಾಬ್ದಾರಿ ಮೇಡಮ್? ನಾನು ಅದನ್ನ ಎನ್ಕ್ವೈರಿನೂ ಮಾಡಿದೀನಿ. ಇದೇ ಕ್ಲಾಸ್ ಅಲ್ಲಿ ಎಲ್ಲರೂ ವಿದ್ಯಾರ್ಥಿಗಳು ಸಮನಾಗಿರಂಗಿಲ್ಲ. ಒಬ್ನಿಗೆ ಅರ್ಥ ಆಗಂಗಿಲ್ಲ, ಒಬ್ರಿಗೆ ಅರ್ಥ ಆಗುತ್ತೆ. ಅದನ್ನ ಅವ್ರು 4 ಸರ್ತಿ ಹೇಳಿದಾರೆ ಸರ್. 4 ಸರ್ತಿ ಟೀಚ್ ಮಾಡಿ ಹೇಳಿದಾರ. ಅದಕ್ಕೆ ನಮ್ ಕಡೆ ಪ್ರೂಫ್ ಇದೆ. ನಮ್ಮ ಸ್ಟಾಫ್ಗಳು ಏನಲ್ಲ ಬರೀ ಡೈರೆಕ್ಟ್ ಆಗಿ ಹೋಗಿ ಟೀಚ್ ಮಾಡಲ್ಲ, ಅವರು ಹೋಮ್ವರ್ಕ್ ಮಾಡ್ತಾರ, ಲೆಸನ್ ಪ್ಲಾನ್ ಬರೀತಾರ, ಡೆಮೋನ್ಸ್ಟ್ರೇಷನ್ ಪ್ಲಾನ್ ಬರೀತಾರ. ಎವ್ರಿ ಡೇ ನಾನು ನೋಡ್ತೀನಿ ಸರ್, ಅದನ್ನ ಚೆಕ್ ಮಾಡ್ತೀನಿ. ಲೆಕ್ಚರರ್ದು ಟೀಚಿಂಗ್ ಅನ್ನ ಅಬ್ಸರ್ವ್ ಮಾಡೋರು ಸಿಪಾಯಿ ಇಲ್ಲ ಸರ್, ಅಬ್ಸರ್ವ್ ಮಾಡಕ್ಕೆ ಸಿಪಾಯಿ ಮಾಡಲ್ಲ ಸರ್. ಕ್ಲಾಸಸ್ ಎಲ್ಲ ರೆಗ್ಯುಲರ್ ನಡೀತಿದೆ. ಒಬ್ಬರು ಸಿಪಾಯಿ ಡೆಮೋ ತಗೋತಾನಂತಂದ್ರೆ ಡೆಮೋ ತಗೊಳಲ್ಲ ಸರ್. ನಮ್ಮ ಕಡೆ ಕ್ಯಾಮೆರಾಸ್ ಇದಾವೆ, ನಮ್ಮ ಕಡೆ ಕ್ಯಾಮೆರಾ ಡೆಮೋ ತಗೊಳ್ಳೋದು, ರೆಕಾರ್ಡಿಂಗ್ ನಾವು ಮಾಡಕ್ಕಾಗುತ್ತೆ. ಸಿಪಾಯಿನ ಕಳಿಸ್ತಾರೆ ಅಂತಂದ್ರೆ ನಾವು ಮಾಡಕ್ಕಾಗುತ್ತೆ ಸರ್. ವಿಡಿಯೋ ಅಟೆಂಡರ್ ಕಡೆ ಮಾಡಿಸ್ಬೇಕಲ್ಲ. ನೀವು ಪ್ರಶ್ನೆ ಮಾಡಬೇಡಿ ಮೇಡಮ್, ಪ್ರಶ್ನೆ ಮಾಡೋದಲ್ಲ, ಆನ್ಸರ್ ಮಾಡಿ. ನೀವು ತಗೋಬೇಕು ಸರ್. ಅದನ್ನ ನಾವು ಬದಲಾವಣೆ ಮಾಡ್ಬೇಕು ಮಾಡ್ತೀವಿ. ಈಗ ಲೆಕ್ಚರರ್ಗಿಂತ ಹೈಯರ್ ಇದ್ದಂತವ್ರು ಲೆಕ್ಚರರ್ನ ಡೆಮೋ ತಗೋಬೇಕು. ಬಟ್ ಸಿಪಾಯಿನ ಕಳಿಸಿ ಡೆಮೋ ತಗೋತೀರಿ ಅಂತಂದ್ರೆ ಇದು ನಾಚಿಕೆ ಇರಲ್ಲ. ಇದು ಸುಳ್ಳು. ನಾವು ಇದನ್ನ ಈಗ ನೀವೇ ಹೇಳಿದ್ರಲ್ರಿ ಕ್ಲಾಸಸ್ ನಡೀತಿದ್ರೆ ಬರ್ಕೊಂಡ್ ಬರ್ತಾರಷ್ಟೇ ಸರ್. ಡೆಮೋ ಯಾರು ತಗೊಂಡಿಲ್ಲ. ಇನ್ನೊಂದು ಪ್ರಶ್ನೆ, ಇನ್ನೊಂದು ಇಲ್ಲಿ ಟೀಚಿಂಗ್ ಕಿಂತ
ಪ್ರಾಕ್ಟಿಕಲ್ ಬಹಳ ಮುಖ್ಯವಾಗಿರುತ್ತೆ. ನೀವು ಪ್ರಾಕ್ಟಿಕಲ್ ಮಾಡಲ್ಲ ಅಂತ ಹೇಳ್ತಾರೆ ಮಕ್ಕಳು. ಇಲ್ಲ ಸರ್, ಪ್ರಾಕ್ಟಿಕಲ್ ಮಾಡ್ತಿದ್ದಾರೆ. ಪ್ರಾಕ್ಟಿಕಲ್ ಇಲ್ಲ ಸರ್ ಇಲ್ಲಿ ಅಂತ ಸರ್ ಹೇಳ್ತಾರೆ. ನೀವು ಒಂದ್ಸರ್ತಿ ನಮ್ಮ ಕಾಲೇಜಿನ ನಾ ತೋರಿಸ್ತೀನಿ ನಿಮ್ಗಡೆ, ಪ್ರಾಕ್ಟಿಕಲ್ ನಡೀತಿದ. ಒಂದೇನಂತಂದ್ರ DTDM ಹುಡುಗರಿಗೆ ಮಿಲ್ಲಿಂಗ್ ಮಷಿನ್ಸ್ ಬರ್ಬೇಕು, ಅವು ಹೆವಿ ಮಷಿನ್ಸ್ ಇದಾವ್ ಸರ್. ಅವು ಬಂದಿಲ್ಲ ಅಂದ್ರೆ ನಾವು ಡೆಪ್ಯೂಟ್ ಮಾಡ್ತೀವಿ, ಬೇರೆ ಕಾಲೇಜಸ್ಗೆ ಹೋಗಿ ಟ್ರೈನಿಂಗಿಗೂ ಹಾಕ್ತೀವಿ ಸರ್. ಅಲ್ಲ ಮೇಡಮ್, ಮೇಡಮ್ ಈಗ ಅವರು ತಮಗೆ 15 ದಿವಸ ಗಡುವು ಕೊಟ್ಟಿದ್ದಾರೆ. 15 ದಿವಸ ಎಲ್ಲ ಪ್ರಾಬ್ಲಮ್ ಶಾರ್ಟ್ ಔಟ್ ಆಗ್ತದ? ಮಾಡ್ತೀರಾ? ಸರ್ ಮಾಡ್ತೀರಾ ನೀವು? ನನ್ನ ಕಡೆ ಆದಷ್ಟು ನಾನು ಟ್ರೈ ಮಾಡ್ತೀನಿ ಸರ್, ಚೇಂಜ್ ಮಾಡಿ. ಇಲ್ಲ ಮ್ಯಾಕ್ಸಿಮಮ್ ಆಗ್ಲೇಬೇಕು ನೀವು. ಹಾ, ಓಕೆ. ನೋಡಿ ಮೇಡಮ್, ನೀವು ಇವತ್ತು ಬಂದಿನಿ ನಾಳೆ ಬಂದಿನಿ ಅಂತೇಳಿ ಸಬು ಮೇಲೆ ನೀವು ಜರ್ಕೊಳ್ಳೋಂಗಿಲ್ಲ. ಇಲ್ಲ ಸರ್, ನಾ ಆಸ್ ಎ ರೆಸ್ಪಾನ್ಸಿಬಲ್ ಕ್ಯಾಂಡಿಡೇಟ್, ತೋರಿಸ್ತೀನಿ. ನೀವು ಜವಾಬ್ದಾರಿ ಕ್ಯಾಂಡಿಡೇಟ್ ಇರೋದ್ರಿಂದ ನೀವು ಇವತ್ತು ಬಂದಿನೂ ನನಗೊಂದು ತಿಂಗಳು 2 ತಿಂಗಳು ಜವಾಬ್ದಾರಿ ಕೊಡ್ರಿ ಅಂತಂದ್ರೆ ಇಲ್ಲ. ಸೊ ನೀವು ಜವಾಬ್ದಾರಿ ಪರ್ಸನ್ ಇರೋದ್ರಿಂದ ಒಂದೇ ದಿವಸ ಬಂದ್ರು ಕೂಡ ನಿಮ್ಮ ಜವಾಬ್ದಾರಿನ ನೀವು ಮಾಡಲೇಬೇಕು. ಅವರಿಗೆ ತಿಂಗಳನ್ನ ನೀಡಬಾರ್ದು ಇನ್ಮೇಲೆ. ಸರ್ ಇನ್ನೊಂದು ಸರ್, ಅವರಿಗೆ ತಿಂಗಳನ್ನ ನೀಡಬಾರ್ದು. ಒಂದನೇದ್ದು, ಎರಡನೇದ್ದು ನೀವು ಪ್ರಾಕ್ಟಿಕಲ್ ಕರೆಕ್ಟಾಗಿ ಪ್ರಾಕ್ಟಿಕಲ್ ಕೊಡ್ತಾ ಇರಿ ಅವ್ರಿಗೆ. ಯಾಕಂದ್ರೆ ಇಲ್ಲಿ ಥಿಯರಿಕ್ಕಿಂತ ಪ್ರಾಕ್ಟಿಕಲ್ ಬಹಳ ಮುಖ್ಯ. ಪ್ರಾಕ್ಟಿಕಲ್ ನೀವು ನೀಡೋದಿಲ್ಲ ಅಂತಂದ್ರೆ ಮಕ್ಕಳು ನಾಳೆ ಭವಿಷ್ಯ ಏನು ಅವ್ರದ್ದು? ಈ ಉಳಿದ ಸಬ್ಜೆಕ್ಟ್ ಹಂಗಲ್ಲ. ಆರ್ಟ್ಸ್ ಕಾಮರ್ಸ್ದಲ್ಲಿ ಓದ್ತಿದ್ದಾರಲ್ಲ ಬರೀ ಥಿಯರಿ ಅಷ್ಟೇ, ಆ ರೀತಿ ಬೇರೆ ಅವರೆಲ್ಲ ಪುಸ್ತಕದಲ್ಲಿ ಓದ್ಬಿಟ್ಟು ಪಾಸ್ ಆಗ್ತಾರ ನಡೀತೈತ್ರಿ. ಬಟ್ ಇಲ್ಲಿ ಪ್ರಾಕ್ಟಿಕಲ್ ಬಹಳ ಮುಖ್ಯ ಥಿಯರಿಕ್ಕಿಂತ. ಅದಕ್ಕೆ ನೀವು ಒಂದು ಮಷೀನ್ ಅದಷ್ಟು ಬಿಟ್ಟರೆ ಬಾಕಿ ಎಲ್ಲ ರನ್ ಆಗ್ತಿದಾವ್ ಸರ್. ನೋಡಿ ಮೇಡಮ್, ಆ ಸಮಸ್ಯೆ ಬರಬಾರ್ದು ಅಂತ ನಮ್ಮ ರಿಕ್ವೆಸ್ಟ್. ಕ್ಲಾಸ್ ರೂಮ್ ಅಲ್ಲಿ ವಿದ್ಯಾರ್ಥಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಸರ್, ಫಿಲ್ಟರ್ ಅಲ್ಲಿ ಹಾಕಿದೀವಿ. ಇಲ್ಲಿ ಮೇಡಮ್ ಇಲ್ಲಿ ಇಷ್ಟು ಜನ ವಿದ್ಯಾರ್ಥಿಗಳು ಪ್ರತಿಯೊಂದು ರವಿರಾಜ ಸಂಶಿ, ಹಾವೇರಿ AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.